ಗೆಳೆಯರಿ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರಿ, ನಾವು ಈಗಾಗಲೇ ನೋಡ್ತಿದ್ದೇವೆ ಹಾಸನದ ಪೆನ್ ಡ್ರೈವ್ ವಿಷಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಅಂತ. ಆದರೆ ಅದರ ಮಧ್ಯೆ ನಾನು ಒಂದು ಪ್ರಶ್ನೆಯನ್ನು ಬಹಳಷ್ಟು ಕೇಳಬೇಕಾಗತ್ತೆ. ಯಾಕಂದರೆ ಉಮೇಶ್ ರೆಡ್ಡಿ ಎಲ್ಲರಿಗೂ ಗೊತ್ತಾಯಿದೆ, ಉಮೇಶ್ ರೆಡ್ಡಿ ಯಾವ ರೀತಿಯ ಕಾಮುಕ, ಹಾಗೆ ಎಷ್ಟು ಜನ ಹೆಣ್ಣು ಮಕ್ಕಳನ್ನು ಹತ್ಯೆ ಮಾಡ್ದ, ಏನೆಲ್ಲ ಆಗಿತ್ತು ಅಂತ. ಆತ ಕಾಮುಕ ಅಂತ ಕರೆಸ್ಕೊಂಡಿದ್ದು ಕೆಲವು ಬಹಳಷ್ಟು ಅತ್ಯಾಚಾರಗಳನ್ನ 85-90 ಕೇಸುಗಳನ್ನ ಮಾಡಿದ್ದ ಅನ್ನೋದಕ್ಕೋಸ್ಕರ. ಅಲ್ಲಿ ಆತನನ್ನು ಅತ್ಯಾಚಾರಿ ಅಂತ ಕರೆಯೋದಾದರೆ, ಇಲ್ಲಿ ಈ ಒಂದು ಕೇಸ್ನಲ್ಲಿ ಏನು ಈಗ ಪ್ರಜ್ವಲ್ ರೇವಣ್ಣದು ಅಂತ ಹೇಳ್ತಾ ಇದ್ದಾರೆ ಪೆನ್ ಡ್ರೈವ್. ಯಾಕೆಂದರೆ ಅವರು ಮಾಡ್ತಿರ್ತಕ್ಕಂತಹ ಕೆಲಸ, ಅವರು ಹಾಗೆ ರೇವಣ್ಣ ಅವರ ತಂದೆ ರೇವಣ್ಣನವರು ಇಬ್ಬರು ಮಾಡ್ತಿರ್ತಕ್ಕಂಥ ಕೆಲಸ ಕೂಡ ಅದೇ ರೀತಿ ಅನಿಸುತ್ತೆ. ಹೌದು, ಈ ಕಾಮುಕರು ನಿಜವಾಗಿಯೂ ಈ ಕೆಲಸವನ್ನು ಮಾಡಿರಬಹುದು ಅಂತ. ಅಲ್ಲಿ 80-90 ಕೇಸನ್ನು ಮಾಡಿದಂತಹ ಒಂದು ನಾವು ಒಬ್ಬ ವ್ಯಕ್ತಿಯನ್ನು ಕಾಮುಕ ಅಂತ ಕರೆಯೋದಾದರೆ, ಇಲ್ಲಿ ಪ್ರಜ್ವಲ್ ರೇವಣ್ಣ ಈತನನ್ನು ಏನಂತ ಕರಿಬೇಕು ಅಂತ ಹೇಳಿಬಿಟ್ಟು ನೀವೇ ಹೇಳಿ. ಉನ್ನತ ಸ್ಥಾನ ಎಂ ಪಿಯಾಗಿ ಇದ್ಕೊಂಡು, ಹಾಗೆಯೇ ಒಬ್ಬ ಮಾಜಿ ಪ್ರಧಾನಿಯ ಮೊಮ್ಮಗನಾಗಿ, ಹಾಗೆಯೇ ಒಬ್ಬ 2 ಬಾರಿ ಮಾಜಿ ಮುಖ್ಯಮಂತ್ರಿ ಆಗಿದ್ದಂತಹವರ ಅಣ್ಣನ ಮಗನಾಗಿ ಈತನ ರೆಸ್ಪಾನ್ಸಿಬಿಲಿಟಿ ಏನು, ಹಾಗೆ ಈತನ ಜವಾಬ್ದಾರಿಗಳೇನು ಅಂತ ಇವನಿಗೆ ಗೊತ್ತಿರಲಿಲ್ವಾ? ಇಲ್ಲ, ಗೊತ್ತಿದ್ದು ಎಲ್ಲವನ್ನು ಮರೆತು ಎಲ್ಲ ಕೆಲಸವನ್ನು ಬಿಟ್ಟು ಇದನ್ನೇ ಮಾಡ್ಕೊಂಡು ಕೂತ್ಕೊಂಡ? ಗೊತ್ತಿಲ್ಲ. ಈ ವಿಷಯದ ಬಗ್ಗೆ ಸಂತ್ರಸ್ತೆಯರು ಒಂದು ಖಾಸಗಿ ಚಾನಲ್ನಲ್ಲಿ ಏನನ್ನು ಹೇಳಿದರು, ಖಾಸಗಿ ಟಿವಿನಲ್ಲಿ ಅಂತ ಹೇಳಿಬಿಟ್ಟು ನಾವು ನೋಡಬೇಕಾಗತ್ತೆ. ಸಂತ್ರಸ್ತೆಯರು ಬಂದು ಕುಳಿತುಕೊಂಡು ಆ ಒಂದು ಖಾಸಗಿ ಚಾನಲ್ನಲ್ಲಿ ಏನನ್ನು ಹೇಳಿದರು ಅಂತ ಒಮ್ಮೆ ನೋಡ್ಕೊಂಡು ಬರೋಣ. ಖಾಸಗಿ ಚಾನಲ್ನಲ್ಲಿ ಒಬ್ಬರು ಬಂದು ಹೇಳ್ತಾರೆ, ಅವರು ವೃದ್ಧೆ, ಸುಮಾರು 60 ವರ್ಷ ವಯಸ್ಸಿನವರು. ಅವರು ಹೇಳ್ತಾರೆ, ನೋಡಪ್ಪ ಬೇಡ, ಅಂದರೆ ಇವನು ಸೀರೆಯನ್ನು ಹೇಳೋದು ಇಂತಹ ಕೆಲಸವನ್ನು ಮಾಡೋದಕ್ಕೆ ಹೋದಾಗ ನಾನು ನಿಮ್ಮ ತಾತ ಹಾಗೂ ನಿಮ್ಮ ಅಪ್ಪನಿಗೆ ಅಡುಗೆಯನ್ನು ಮಾಡಿ ಬಡಿಸಿರ್ತಕ್ಕಂಥ ಕೈ ನಂದು, ಇದು ಬೇಡ ಅಂತ ಹೇಳಿದರೂ ಕೂಡ ಕೇಳದೆ ಅವನಿಗೆ ಮನಸ್ಸಿಗೆ ಬಂದ ಹಾಗೆ ಮಾಡೋದನ್ನು ಮಾಡಿದ್ದಾನೆ. ಹಾಗೆಯೇ ಅವರು ಹೇಳ್ತಕ್ಕಂಥದ್ದು ಇನ್ನೂ ವಿಷಯ ಅದಕ್ಕೆ ಮುಂದುವರೆದು ಹೇಳ್ತಾರೆ, ಅವರು ಇದ್ದಂತಹ ಸಮಯದಲ್ಲಿ ನೀವು ಮನೆಗೆ ಕೆಲಸಕ್ಕೆ ಬರಬೇಡಿ, ಅವರು ಮನೆಯಿಂದ ಹೋದ ಮೇಲೆ ನಾವೇ ನಿಮಗೆ ಫೋನ್ ಮಾಡ್ತೀವಿ, ಅದಾದ ನಂತರ ನೀವು ಮನೆಗೆ ಬನ್ನಿ ಕೆಲಸಕ್ಕೆ ಅಂತ ಹೇಳಿಬಿಟ್ಟು ಮನೆಯಲ್ಲಿ ಇನ್ನೂ 5-6 ಜನ ಕೆಲಸಕ್ಕೆ ಇದ್ದವರು ಹೇಳ್ತಾರೆ ಅಂತ ಹೇಳಿಬಿಟ್ಟು ಅವರು ಹೇಳಿದ್ದಾರೆ ಆ ಒಂದು ಖಾಸಗಿ ಚಾನಲ್ನಲ್ಲಿ. ಅಂದರೆ ಇವರು ಎಷ್ಟು ಕಾಮುಕರು ಅನ್ನೋದು ಆ ಮನೆಯಲ್ಲಿ ಮೊದಲೇ ಕೆಲಸ ಮಾಡ್ತಿದ್ದಂತಹವರಿಗೆ ಗೊತ್ತಿತ್ತ? ಹಾಗಾದರೆ ಖಂಡಿತ ಗೊತ್ತಿತ್ತು ಅಂತ ಹೇಳ್ತಾರೆ ಈ ಸಂತ್ರಸ್ತೆಯರು. ಅವರನ್ನು ಕೂಡ ಅದೇ ರೀತಿಯಾಗಿ ಉಪಯೋಗಿಸ್ಕೊಂಡಿರ್ತಾರೆ ಅಂತ ಕೂಡ ಹೇಳ್ತಾರೆ. ಅದಾದ ನಂತರ ಮುಂದುವರಿದು ಅವರು ಹೇಳುವಂಥದ್ದು, ಇಲ್ಲಿ ಪ್ರಜ್ವಲ್ ಹಾಗೆ ರೇವಣ್ಣ ಇಬ್ಬರು ಕೂಡ ನಿಮ್ಮನ್ನು ಬಿಟ್ಟಿರಲ್ಲ ಅಂತ ಕೂಡ ಅವರು ಹೇಳಿದ್ದಾರಂತೆ. ಅಂದರೆ ನಿಮ್ಮನ್ನು ಬೇರೆ ರೀತಿಯಾಗಿ ಉಪಯೋಗಿಸಿಕೊಂಡಿದ್ದಾರೆ, ನಿಮ್ಮ ಮೇಲೆ ಅತ್ಯಾಚಾರನೋ ಇಲ್ಲ ಅಂತಂದರೆ ಬಲವಂತವಾಗಿಯೋ ಉಪಯೋಗಿಸಿಕೊಂಡಿದ್ದಾರೆ ಅನ್ನುವ ರೀತಿಯಲ್ಲಿ ಹೇಳಿರುವಂಥದ್ದು ಅಂತ ಹೇಳಿಬಿಟ್ಟು ಅವರು ಹೇಳ್ತಾರೆ. ಇನ್ನು ಮುಂದುವರೆದು ಅವರು ನೋಡೋದಾದರೆ ಅವರು ಹೇಳ್ತಾರೆ, ನಮ್ಮ ಮನೆಯಲ್ಲಿ ಈಗಾಗಲೇ ನಮ್ಮ ಶೀಲದ ಮೇಲೆ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಬಹಳಷ್ಟು ಜನ ಹೆಣ್ಣು ಮಕ್ಕಳ ಜೊತೆಗೆ ಇವರು ಇದೇ ರೀತಿಯಾಗಿ ನಡೆದುಕೊಂಡಿದ್ದರಿಂದ ಅದು ಗೊತ್ತಾಗಿ ಈಗ ಆ ಒಂದು ಸೋಷಿಯಲ್ ಮೀಡಿಯಾದಲ್ಲೇ ಆಗಲಿ ಅವರು ಒಂದು ಪೆನ್ ಡ್ರೈವ್ನಲ್ಲಿ ಹರಿದಾಡ್ತಾ ಇದೆ ವಿಡಿಯೋ, ಅದರಲ್ಲಿ ನಮ್ಮ ವಿಡಿಯೋ ಕೂಡ ಇದೆ. ಇದೆಲ್ಲವೂ ಹೊರಗಿನ ಜನಕ್ಕೆ ಗೊತ್ತಾದರೆ ನಿಮ್ಮದೇ ಅಂತ ಹೇಳಿಬಿಟ್ಟು ನಮ್ಮ ಪರಿಸ್ಥಿತಿಗಳೇನು ಅಂತ ಹೇಳಿಬಿಟ್ಟು ನಮ್ಮ ಮನೆಯಲ್ಲಿ ನನ್ನ ಗಂಡ ಈಗಾಗಲೇ ನನ್ನ ಶೀಲದ ಮೇಲೆ ಶಂಕೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದರೆ ಇವರ ಹತ್ತಿರ ಅವರು ಯಾವ ರೀತಿಯ ನಡೆದುಕೊಂಡಿದ್ರು ಅಂದರೆ ಯೋಚನೆ ಮಾಡಿ, ಒಂದು ಸಲ 55-60 ವರ್ಷದ ಒಂದು ತಾಯಿಯ ಹತ್ತಿರ, ಇವರ ತಾಯಿಗೆ ಅಂದರೆ ಭವಾನಿ ರೇವಣ್ಣನವರಿಗೆ ಏನಿದೆಯೋ ನನಗೆ ಗೊತ್ತಿಲ್ಲ, ಅಂದರೆ ಅವರ ವಯಸ್ಸಿಗಿಂತ ದೊಡ್ಡವರೇ ಅಂತ ಅಂದ್ಕೊಂಡಿದ್ದೀನಿ ನಾನು. ಅವರ ಮೇಲೆ ಈ ರೀತಿಯಾದಂತಹ ಒಂದು ಮುಟ್ಟಬಾರದ ಜಾಗದಲ್ಲಿ ಮುಟ್ಟುವಂಥದ್ದು, ಹೆಣ್ಣುಮಕ್ಕಳಿಗೆ ಯಾವ ರೀತಿಯ ಅಂದರೆ ಯಾವ ಜಾಗ ಅಂತ ಹೇಳ್ಬಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ನಾವು ಹೇಳೋದಕ್ಕಾಗಲ್ಲ. ಹಾಗೆಯೇ ಅವರು ಮನೆಗೆ ಹೋದರೆ ವಿಡಿಯೋ ಕಾಲ್ನ ಮಾಡಿ ಅವರ ಮಗಳ ಹತ್ರ ಕೂಡ ಅಸಹ್ಯವಾಗಿ ಮಾತಾಡುವಂಥದ್ದು. ಹಾಗೆಯೇ ಇದೆಲ್ಲವನ್ನು ಮಾಡ್ತಿದ್ದಂತಹ ಸಮಯದಲ್ಲಿ ಇವನು ಈ ಒಂದು ಉಮೇಶ್ ರೆಡ್ಡಿಗಿಂತ ದೊಡ್ಡ ಕಾಮುಕನ ಹಾಗೆ ಕಾಣ್ತಾನೆ ನನಗೆ ನೋಡೋದಕ್ಕೆ ಹೋದರೆ. ಯಾಕೆಂದರೆ ಇವನು ಮಾಡಿದ್ದೇ ನಿಜವಾಗಿದ್ದರೆ ಇವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಹಾಗಾಗಿ ಆ ಸಂತ್ರಸ್ತೆ ಹೇಳೋದು, ನನ್ನ ಮಗಳು ಅವರ ನಂಬರ್ನೇ ಬ್ಲ್ಯಾಕ್ ಲಿಸ್ಟ್ಗೆ ಹಾಕಿಬಿಟ್ಲು, ಅದಾದ ನಂತರ ನಾನು ಕೂಡ ಕೆಲಸವನ್ನು ಬಿಟ್ಟೆ ಅಂತ ಹೇಳ್ತಾರೆ. ಇಲ್ಲಿ ಒಂದನ್ನು ಗಮನಿಸಬೇಕಾಗತ್ತೆ, ಈಗಲೂ ಕೂಡ ಬಹಳಷ್ಟು ಜನ ಪ್ರಜ್ವಲ್ನನ್ನು ಬೆಂಬಲಿಸಿ ಮಾತಾಡ್ತಾ ಇದ್ದಾರೆ. ಅವರು ಹಾಗಲ್ಲ, ಅವರು ಆ ರೀತಿಯಾದಂತಹ ಕುಟುಂಬ, ಈ ರೀತಿಯಾದಂತಹ ಕುಟುಂಬ ಅಂತ ಹೇಳಿಬಿಟ್ಟು. ಹೌದು,
ಯಾವ ರೀತಿಯ ಕುಟುಂಬ ಅನ್ನೋದಕ್ಕಿಂತ ಮೊದಲು ನೀವು ಅವರನ್ನು ವಹಿಸಿಕೊಂಡು ಮಾತಾಡ್ತಿರ್ತಕ್ಕಂತಹ ಕೆಲವು ಅವರ ಬೆಂಬಲಿಗರು ಹಾಗೆ ಆ ಪಕ್ಷವನ್ನು ಪ್ರೀತಿಸುವವರೋ ಏನೋ ನನಗೆ ಗೊತ್ತಿಲ್ಲ. ಒಂದನ್ನು ತಿಳಿದುಕೊಳ್ಳಿ, ಒಟ್ಟು ಹೇಳುತ್ತಿರ್ತಕ್ಕಂಥದ್ದು ದೇವರಾಜೇಗೌಡರು ಹೇಳಿರುವಂಥದ್ದು 2976 ಜನರ ವಿಡಿಯೋಗಳು ಇದೆ ಇವನ ಹತ್ತಿರ ಅಂತ. ಅದರಲ್ಲಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ವಿಡಿಯೋಗಳು ಕೂಡ ಇರಬಹುದು. ನೀವು ಮಾತಾಡ್ತಿರ್ತಕ್ಕಂಥವ್ರು ಇವತ್ತು ಮಾತಾಡ್ತೀರಿ, ಈ ದಿನ ನೀವು ಇದರ ವಿರುದ್ಧವಾಗಿ ಏನಾದರೂ ಧ್ವನಿಯನ್ನು ಎತ್ತಲಿಲ್ಲ ಅಂತ ಆದರೆ ನೀವು ನಾಳೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ವಿಡಿಯೋಗಳು ಕೂಡ ಬರಬಹುದು. ಆ ದಿನ ನೀವು ಧ್ವನಿಯನ್ನು ಎತ್ತೋದಕ್ಕೆ ಹೋದರೆ ನಿಮ್ಮ ಮನೆಯವರೆಗೆ ಬರುವುದಕ್ಕೆ ಬಿಟ್ಕೊಂಡ್ರೆ ನಿಮ್ಮ ಬುಡಕ್ಕೆ ಬಂದಾಗ ಮಾತ್ರ ಹೋಗ್ತೀನಿ, ನಮ್ಮ ಬುಡಕ್ಕೆ ಬರದಿದ್ದರೆ ನಾನು ವಹಿಸಿಕೊಂಡು ಮಾತಾಡ್ತೀನಿ ಅಂದರೆ ಆ ದಿನ ಕೂಡ ಮಾತಾಡುವಂತಹ ಅಧಿಕಾರವನ್ನು ನೀವುಗಳು ಕಳ್ಕೊಳ್ತೀರಿ. ಹಾಗಾಗಿ ನಾನು ಹೇಳ್ತಿರೋದು ಏನಂದರೆ ಕೇಳ್ಕೊಳ್ಳೋದು, ಇದು ಹೇಳುವುದು ಅನ್ನೋದಕ್ಕಿಂತ ಕೇಳ್ಕೊಳ್ತೇನೆ ಎಲ್ಲರನ್ನ, ಅವರ ಬೆಂಬಲಿಗರು ಯಾರಿದ್ದೀರೋ ಭಾಳಷ್ಟು ಜನ ಅವರನ್ನು. ದಯವಿಟ್ಟು ಇಂತಹ ವಿಷಯಗಳಲ್ಲಿ ಯಾವುದೇ ರಾಜಕಾರಣಿಯನ್ನಾಗಲಿ ಯಾವುದೇ ವ್ಯಕ್ತಿಯನ್ನಾಗಲಿ ದಯವಿಟ್ಟು ನೀವು ವಹಿಸಿಕೊಂಡು ಮಾತಾಡಲಿಕ್ಕೆ ಹೋಗಬೇಡಿ. ನಾಳೆ ಇದೇ ಜಾಗದಲ್ಲಿ ನಿಮ್ಮ ಮನೆ ಹೆಣ್ಣು ಮಕ್ಕಳ ವಿಡಿಯೋ ಏನಾದರೂ ಬಂತು ಅಂದುಕೊಂಡ್ರೆ ಅಂದರೆ ಆಗ ಏನು ಮಾಡ್ತೀರಿ ಗೊತ್ತಿಲ್ಲ. ಏನು ಮಾಡ್ತೀರೋ ಅದನ್ನು ಹೇಳಿ. ಇನ್ನು ಕಮೆಂಟ್ಸ್ನಲ್ಲಿ ಕೆಲವರು ಬೇರೆ ಚಾನಲ್ಗಳಲ್ಲಿ ಹಾಕ್ತಿದ್ರು, ಆ ವಿಡಿಯೋವನ್ನು ಹಾಕಿ ಅಂತ ಹೇಳಿಬಿಟ್ಟು. ಸ್ವಾಮಿ, ನಾನು ಕೇಳೋದು ಆ ವಿಡಿಯೋವನ್ನು ಹಾಕಿ ಅಂತ ತದ ಅನ್ನೋಂಥ ಒಂದು ಚಾನಲ್ನಲ್ಲಿ ಸುಬ್ರಹ್ಮಣ್ಯ ಅವರು ಒಂದು ವಿಡಿಯೋವನ್ನು ಮಾಡಿದರು. ಅದರಲ್ಲಿ ಕಾಮೆಂಟ್ನಲ್ಲಿ ನೋಡ್ತಾ ಇದ್ದೆ, ನಿಮಗೆ ತಾಕತ್ತಿದ್ರೆ ವಿಡಿಯೋವನ್ನು ಹಾಕಿ ಅಂತ. ಅವರು ಅಲ್ಲಿ ಬೇರೆ ಯಾವುದೋ ಫಿಲಮ್ನ ತೋರ್ಸೋಕ್ಕೆ ಬಂದಿಲ್ಲ. ಹಾಗೆಯೇ ಅದರಲ್ಲಿ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ವಿಡಿಯೋನೇ ಇರಬಹುದು ಅವ್ರ ಹತ್ರ ಇರೋದರಲ್ಲಿ. ಅಪ್ಪಿ ತಪ್ಪಿ ಹಾಕಿದರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳ ಪರಿಸ್ಥಿತಿಯನ್ನು ನಿಮ್ಮ ಪರಿಸ್ಥಿತಿಯನ್ನು ಯೋಚನೆ ಮಾಡಿ. ಇದನ್ನು ಬಿಟ್ಟು ಮುಂದಕ್ಕೆ ನೋಡೋದಾದರೆ ಈ ರೀತಿಯಾಗಿ ಏನಾದರೂ ಅವರು ತಪ್ಪನ್ನು ಮಾಡಿಲ್ಲ ಅನ್ನೋದಾದರೆ ಒಂದು ಪ್ರೆಸ್ ಕಾನ್ಫರೆನ್ಸನ್ನು ಕರಿಬೋದಿತ್ತು. ಅವತ್ತಿಂದ ನಾನು ಹೇಳ್ತಿರೋದು ಇದನ್ನೇ, ಕರೆದು ನನ್ನ ಮೇಲೆ ಆರೋಪ ಈ ರೀತಿಯಾಗಿ ವಿಡಿಯೋ ಓಡಾಡ್ತಾ ಇದೆ, ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿಬಿಟ್ಟು SP ಹೇಳಬಹುದಿತ್ತು, ಹಾಸನದ SP ಅವರಿಗೆ. ಹೇಳಿಲ್ಲ. ಹಾಗೆ ನಾನು ಮಾಡಿಲ್ಲ ಇದನ್ನು ಅಂತ ಹೇಳಿಬಿಟ್ಟು ರೇವಣ್ಣ ಆಗಲಿ ಪ್ರಜ್ವಲ್ ರೇವಣ್ಣ ಆಗಲಿ ಇವರಿಬ್ಬರು ಎಲ್ಲಿಯೂ ಕೂಡ ಹೇಳಲಿಲ್ಲ, ಹೇಳೋದಕ್ಕೆ ಹೋಗಿಲ್ಲ ಯಾವುದೇ ಪ್ರೆಸ್ ಹತ್ರ, ಹಾಗೆ ಯಾವುದೇ TV ಚಾನಲ್ ಹತ್ರ. ಇದೆಲ್ಲವೂ ಹರಿದಾಡಲಿಕ್ಕೆ ಲಾಸ್ಟ್ 8-9 ದಿನಗಳಿಂದ ಹರಿದಾಡ್ತಾ ಇದೆ ಹಾಸನ ಜಿಲ್ಲೆಯಲ್ಲಿ. ಆಗಲೂ ಕೂಡ ಯಾವುದೇ ಒಂದು ಇದರ ಬಗ್ಗೆ ನಮಗೇನೂ ಗೊತ್ತಿಲ್ಲ ಅನ್ನುವ ಹಾಗೆಯೇ ಇದ್ದಾರೆ. ಗೊತ್ತಿಲ್ಲದೆ ಇದ್ದಿದ್ದರೆ ಪ್ರಜ್ವಲ್ ರೇವಣ್ಣ ಅವರು ಯಾಕೆ ಈಗ ಯಾವುದೇ ಬಾರಿ ಕೂಡ ಅವರು ಎಲೆಕ್ಷನ್ ಮುಗಿದ ನೆಕ್ಸ್ಟ್ ಡೇ ಮಾರನೇ ದಿನ ಯಾವುದೇ ಒಂದು ಬೇರೆ ದೇಶಕ್ಕೆ ಹೋದಂಥ ಉದಾಹರಣೆಗಳಿಲ್ಲ. ಈಗ ಯಾಕೆ ಹೋದರು? ಇದೆಲ್ಲವನ್ನು ನೋಡ್ತಾ ಇದ್ದರೆ ಇವರು ಈ ಒಂದು ಕೆಲಸವನ್ನು ಮಾಡಿರೋದಕ್ಕೆ ಪೂರಕವಾಗಿ ಬಹಳಷ್ಟು ಒಂದು ಯೋಚನೆಯನ್ನು ಮಾಡುವ ಹಾಗೆ ತಂದಿಡ್ತಾ ಇದ್ದಾರೆ. ಅದಕ್ಕಾಗಿ ನಾನು ಹೇಳ್ತಿರ್ತಕ್ಕಂಥದ್ದು ಏನಂದರೆ, ಅವರ ಬೆಂಬಲಿಗರು ನೀವು ಯಾರೇ ಆಗಿರಿ, ಅವರನ್ನು ಈ ವಿಷಯದಲ್ಲಿ ಮಾತ್ರ ವಹಿಸ್ಕೊಂಡು ಮಾತಾಡಬೇಡಿ. ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.